ಹಿಂಗೆ ನೋಡು ತಲೆ ತಿರುಗುತ್ತೆ ಇಲ್ಲಿಗೆ. ಭರ್ಜರಿ ಮಳೆ ಹೊಡಿತೈತಿ. ಆಹಾ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈಗ ನಾವಿದ್ದೀವಿ 1 ಅವರ್ದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಬೈಕ್ ಹೋಗ್ತಿದೆ. ಬೈಕಿಗೂ ಪೇ ಮಾಡ್ಬೇಕಾ ಹೆಂಗೆ? ಮುಂಗಾರು ಮಳೆಯೇ. ಅಮ್ಮರು ಕೊಟ್ಟರು ನನಗೆ ಛತ್ರಿ. ಹೋಗೋಕ್ಕಿಂತ ಮುಂಚೆ ಇಲ್ಲಿ 10 ರೂಪೀಸ್ ಟಿಕೆಟ್ ಅಂತ ಒಬ್ಬರಿಗೆ. ವಿದೌಟ್ ಪಿಲ್ಲರ್ಸ್ ಆ ಕಡೆ ಮತ್ತೆ ಈ ಕಡೆ. ನಾನು ಯಾರು ಏನು ಎಂತ ಗೊತ್ತಿಲ್ಲ ಅಂತ ಕೂಡ. ಅಮ್ಮ ಛತ್ರಿ ಐತಾ? ಸ್ವಲ್ಪ ಕೊಡ್ತೀರಾ ನನಗೆ? ಎಲ್ಲಿದೆ? ಇಲ್ಲೈತಾ? ಥ್ಯಾಂಕ್ಸ್ ಅಮ್ಮ. ಹೋಗೋಣ ಬಾ. ಭರ್ಜರಿ ಮಳೆ ಹೊಡಿತೈತಿ. 1 ಅವರ್ದಿಂದ ನಾವು ಇಲ್ಲಿ ತನಕ ನೆನ್ಕೊಂಡು ಬಂದ್ವಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಹೆಂಗೆ ಏನು ಅಂತ ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕೆ. ಯಾಕಂದ್ರೆ ಮತ್ತೆ ಕ್ಯಾಮ್ರಾ ನಂದು ವಾಟರ್ ಪ್ರೂಫ್ ಅಲ್ಲ, ಇದ್ರೂ ಕೂಡ ತುಂಬ ಟೈಮ್ ಲಿಮಿಟ್ ಇದೆ. ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಅಂಗಡಿ ಹತ್ರ ತೋರಿಸಿದಾರ. ಅಮ್ಮರು ಕೊಟ್ಟರು ನನಗೆ ಛತ್ರಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗೋಣ ಬರ್ರಿ. ಛತ್ರಿ ಏನೆಲ್ಲ ಹಿಡ್ಕೊಂತಾರೆ ಬರೋ, ಹೆಲ್ಮೆಟ್ ಹಾಕೊಂಬೇಕು. ಛತ್ರಿ ಹಿಡ್ಕೊಂಡಿರೋ ಉದ್ದೇಶ ಏನು ನಾನು ನೆನೀತೀನಿ ಅಂತಲ್ಲ, ಆಲ್ರೆಡಿ ನೆಂದು ಬಿಟ್ಟೀನಿ. ನಾನು ಹಿಡ್ಕೊಂಡಿರೋ ಉದ್ದೇಶ ಏನಂದರೆ ಕ್ಯಾಮ್ರಾ ನೆನೀಬಾರ್ದನ್ನೋ ಒಂದು ಉದ್ದೇಶ ಅಷ್ಟೇ. ಹೋಗೋಕ್ಕಿಂತ ಮುಂಚೆ ಇಲ್ಲಿ 10 ರೂಪೀಸ್ ಟಿಕೆಟ್ ಅಂತ ಒಬ್ಬರಿಗೆ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗೋದಕ್ಕೆ. ಎಷ್ಟು? ಇಬ್ಬರೇ. ಬರೀ ಇಂಥದೆಯಾ ಸರ್? ಏನ ನೀನು ಹಿಂಗಂದ್ರೆ. ಈಗ ನಾವಿದ್ದೀವಿ 1 ಅವರ್ದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಬನ್ನಿ. ಅಣ್ಣ ಒಂಚೂರು ಸರಿ ರೀ, ದಾರಿ ಬಿಡಿ. ಯಾರು ಬೈಕ್ ಹೋಗ್ತಿದೆ? ಬೈಕಿಗೂ ಪೇ ಮಾಡ್ಬೇಕಾ ಹೆಂಗೆ? ಅಣ್ಣ ಬೈಕಿಗೆ ಪೇ ಮಾಡ್ಬೇಕಾ? ಬೈಕಿಗೆ ಪೇ ಇದೆಯಾ? ಇಲ್ಲ ನಮ್ದು ಇಲ್ಲಿ ಊರವರಲ್ಲ, ಲೋಕಲ್ಗೆ. ಹೊರಗಿನವ್ರಿಗೆ ಬಿಡಲ್ಲ? ಲೋಕಲ್ ಅವ್ರಿಗೆ ಫ್ರೀ. ಹಾಂ, ಅಲ್ಲ ಹೊರಗಿನವ್ರಿಗೆ ಟಿಕೆಟಾ? ಎಂತ ಮಾರಾಯ, 3 ಗಾಡಿಗೆ 30 ರೂಪಾಯಿ ಲೆಕ್ಕ ಹಾಕಿದ್ರೆ ಎಂತ ಆಗೋದುಂಟು? ಯಾಕೆ ಪ್ಯಾಂಟ್ ಒಳಗೆ ಏನಾದ್ರು ನಾನು ಮೊಬೈಲ್ ಹಾಕೊಂಡಿಲ್ಲ ಅಂದಿದ್ರೆ ದೇವರು ಬಿದ್ದಿದ್ರೆ ಮೊಬೈಲ್ ಸಿಗ್ತಿಲ್ಲ ನೋಡು. ನಮ್ಮವ್ರು ಅಲ್ಲಿದ್ದಾರೆ ನೋಡು, ಕಳ್ಳರು ಅಲ್ಲಿಯೇ ನೋಡೋದು. ಗುರುವರು ಅಲ್ಲಿದ್ದಾರೆ ನೋಡೋದು. ಓಡು ಹಿಡಿಯೋ ತನಕ ಓಡು. ಅವರು ಟಿಟಿ ಅದಕ್ಕೆ ನಿಲ್ಸಿದ್ದು ನಾನು. ಅಲ್ಲಿ ನೋಡು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಸ್ನೇಹಿತರೆ, ಆ್ಯಕ್ಚುಲಿ ರಾಕೇಶ್ ನಿಮಗೋಸ್ಕರ ಇಲ್ಲೆಲ್ಲ ಇರೋ ವ್ಯೂ ತೋರಿಸ್ಬೇಕು ಅಂತ ಬಂದಿದ್ದಾನೆ 1 ಅವರ್ದ ಹತ್ರ. ನೋಡಿ, ಕಂಪ್ಲೀಟಾಗಿ ಗ್ರೀನರಿ ಮಧ್ಯೆ ಒಂದು ಹೊಳೆ ಹರಿತಿದೆ ಅಂತ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ವ್ಯೂ ನೋಡೋಕ್ಕೆ ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಬಂದವೆ, ಫುಲ್ಲು ಮಳೆ ಬರ್ತೈತೆ. ಕೆಲವ್ರು ಬಂದಿಲ್ಲ, ಇಲ್ಲಿ ಮಿಸ್ ಮಾಡ್ಕೊಂಡ್ರು. ಯಾರ ಬಂದರೆ ಪಟ್ಟ ನೋಡ್ಕೊಂಡು ಹೋಗಿ. ಭಾರಿ ಚೆನ್ನಾಗಿದೆ, ಸೂಪರ್ ಆಗಿದೆ ವ್ಯೂ, ಮಾತ್ರ ಸೂಪರು. ಸಾಕತ್, ಎಂಜಾಯ್ ಮಾಡಿ. ಇದು ನೋಡು ತಲೆ ತಿರುಗುತ್ತೀನಿಗೆ, ಹಿಂಗೆ ನೋಡು ತಲೆ ತಿರುಗುತ್ತೀನಿಗೆ. ಹಾಯ್ ಬ್ರೋ. ನಾನು ಹಾಡು ಹೇಳಿ ಈಗ. ಮುಂಗಾರು ಮಳೆಯೇ ಏನು ನಿನ್ನ ಅನಿಗಳ ಲೀಲೆ, ನಿನ್ನ ಕೊರಳ ಮಾಲೆ. ಅಣ್ಣ ನೀನೇನಾದ್ರು ಗಣೇಶ್ ಅವ್ರ ಟೈಮ್ನಾಗ ಹುಟ್ಟಿದಿದ್ರೆ ಗಣೇಶಿಗೆ ಚಾನ್ಸ್ ಸಿಗ್ತಿರ್ಲಿಲ್ಲ ಮುಂಗಾರು ಮಳೆಯಲ್ಲಿ. ನನ್ನ ಮೇಲೆ ಆಣೆ ಇಟ್ಟಳು. ನಿನಗೆ ಸಿಗ್ತಿತ್ತು. ಪರಿಮಳ. ಇಂಥ ಒಂದು ಮಳೆಯಲ್ಲಿ ಇಂಥ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಟಾಟಾ, ಥ್ಯಾಂಕ್ ಯು ಟಾಟಾ ಅಂತ ಇದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸ್ಪೆಷಲ್ ಸೋಡಾ ಇಲ್ಲಿ ಮಾಡ್ತೀವಿ. ಈ ಮಳೆನಲ್ಲಿ ಒಂದು ಜೋಳ ತಿನ್ನೋದು. ಎಂಥ ಚಳಿ ಇರಲಿ, ಎಂಥ ಮಳೆ ಇರಲಿ, ಎಂಥ ಬಿಸಿ ಮಾಡ್ತಾರೆ ನನಗಂತೇಳಿ. ಫಸ್ಟ್ ಆಫ್ ಆಲ್ ನಾನು ಯಾಕೆ ಇಷ್ಟೊಂದು ನೆಂದಿದ್ದೀನಿ ಅಂದರೆ ಟಿಟಿಲಿ ಕೂತು. ಫಸ್ಟ್ ಆಫ್ ಆಲ್ ನಾನು ಟಿಟಿನಲ್ಲೇ ಕೂತಿಲ್ಲ. ಯಾಕಂದರೆ ನಿನ್ನೆ ಟಿಟಿನಲ್ಲಿ ಬಂದು
ವಾಮಿಟ್ ಒಂದು 5-6 ಜನ ವಾಮಿಟ್ ಮಾಡ್ಕೊಂಡು ನನಗಂದ್ರೆ ಮುಂಚೆನೇ ಹೇಳಿದ್ದೆ ನಾನು ಆಗಲ್ಲ ಅಂತೇಳಿ. ನಾವು ಬಂದಿದ್ದು ಒಂದು ಟಿ ಟಿ, ಒಂದು ಕಾರು, ಒಂದು ಬೈಕ್. ನಮ್ಮ ವಿನ್ನಿ ತೊಗೊಂಬಂದಿದ್ದ ಸಣ್ಣ ಕತೆ ನಿಮ್ಮ ಜೊತೆ. ಅದಕ್ಕೆ ಅವನಿಗೆ ಗಂಟು ಬಿದ್ದು ಅವನ ಜೊತೆಗೆ ಬೈಕಲ್ಲಿ ಬಂದೆ ನಾನು 1 ಅವರ್ದಿಂದ. ಸೊ ಅದಕ್ಕೆ ಇಷ್ಟೊಂದು ನೆಂದಿರೋದು. ಬಟ್ ರೈಡ್ ಮಾತ್ರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಜೋಳ ರೆಡಿ ಆಯ್ತು ಬರ್ರಿ. ಬೈಕಲ್ಲಿ ಆಗೋಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದೆ. ನಿನ್ನೆ ಟಿ ಟಿ ನೆನ್ಸ್ಕೊಳ್ಳೋದು ಬೇಡಪ್ಪ, ಅದಕ್ಕೆ ಬಂದಿದ್ದೆ. ಒಂದು ವಿಚಾರ ಏನಂದ್ರೆ, ನಿನ್ನೆ ಇವ್ರು ನಮ್ಮ ಜೊತೆ ಟಿ ಟಿ ಬಂದಿದ್ರು, ಆಮ್ಲೆಟ್ ಹಾಕೊಂಡ್ರು, ಹಂಗಾಗಿ ಇವತ್ತು ಬೈಕ್ನೇ ಬರ್ತಿರೋದು ಅಷ್ಟೇ. ಅದಕ್ಕೆ ಹೇಳ್ತಿದ್ದಾರೆ ಬೈಕ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿರುತ್ತೆ ಅಂತ. ಇಲ್ಲ ಅಂದ್ರೆ ನಮ್ಮ ಜೊತೆಗೆ ಟಿ ಟಿ ಬರ್ಬೋದಿತ್ತಪ್ಪ, ಮತ್ತೆ ಯಾಕಪ್ಪ ಬೈಕ್ ಬರ್ತಿದ್ದಾರೆ, ಮತ್ತೆ ಇವತ್ತು ಮಿಸ್ ಆಮ್ಲೆಟ್ ಆದ್ರೆ ಅಂತ. ಬೈಕಲ್ಲಿ 360 ವ್ಯೂ, ಟಿ ಟಿಯಲ್ಲಿ ವಿಂಡೋ ವ್ಯೂ, ಹೌದಿಲ್ಲಪ್ಪ? ಅಚ್ಚಾ. ಆಹಾ, ಮಳೆಗೆ ಯಾವ ವರ್ಷ ಓಪನ್ ಆಯ್ತು ಗೊತ್ತಾ? ಇದು ಹಿಸ್ಟ್ರಿ ಗೊತ್ತಾ? 2016ದಾಗ ಓಪನ್ ಆಯ್ತಾ? 10 ವರ್ಷ ಆಯ್ತು. ಮುಂಚೆ ಏನಿತ್ತು ಇಲ್ಲಿ? ಮುಂಚೆ ಹೋಗ್ಲಿಕ್ಕೆ ದೋಣಿ ಈಗ ಅವು ಅಲ್ಲಿಂದ ಪಕ್ಕದೂರು. ಯಾವ ಊರು ಅದು? ಉದರ್ಗಿ, ಸಂಸಿ, ಮಾಬೋಡ್, ಒಂದು ಸಮಾಧಿಗೆ ಒಂದು 56 ಹಳ್ಳಿ ಇದೆ. 56 ಹಳ್ಳಿ ಇದ್ದ. ಅಲ್ಲಿಂದ ಓಡಾಡೋದಕ್ಕೆ ದಾರಿ ಇದೆ ಒಳ್ಳೆ ಅನುಕೂಲ. ಬೈಕ್ ಅಷ್ಟೇ ಬಿಡುತ್ತಾರಲ್ಲ, ಮತ್ತೇನು ಬಿಡೋದು? ಕಾರಿಂದ ಭಾಳ ದೂರ ಆಗ್ತದೆ, 63 ಕಿಲೋಮೀಟರ್. ಮೇನ್ ಉದ್ದೇಶ ಏನು ಇದು ಬ್ರಿಡ್ಜ್ ಮಾಡಿದ್ದು? ಆ ಕಡೆ ಹೋಗ್ಲಿಕ್ಕೆ ಜನ ಅನುಕೂಲ ಆಗಲಿ ಅಂತ. ಅಲ್ಲ, ಅದಾಯ್ತು. ಅಂದ್ರೆ ಆ ರೂಟ್ ಇಲ್ಲ ಅಂದ್ರೆ ಎಷ್ಟು ಕಿಲೋಮೀಟರ್ ಕರ್ಕೊಂಡ್ಬರ್ಬೇಕು? 60 ಕಿಲೋಮೀಟರ್ ಕರ್ಕೊಂಡ್ಬರ್ಬೇಕು ಆ ಬ್ರಿಡ್ಜ್ ಇಲ್ಲ ಅಂದ್ರೆ. ಇಲ್ಲ ದೋಣಿಯಲ್ಲಿ ಬರ್ಬೋದು, ಬಟ್ ಎಲ್ಲರಿಗೂ ದೋಣಿ ಹೋಗಲ್ಲ. ಹಲೋ ಗೆಳೆಯರಿ, ಸಕ್ಕದಾಗಿದೆ ಬ್ರಿಡ್ಜ್ ಮಾತ್ರ. ಇದು ಬ್ರಿಡ್ಜ್ ಮಾತ್ರ ಬ್ರಿಡ್ಜ್ ಅಲ್ಲೋ ಯಾವ್ದು ಬೈ? ಬ್ರಿಡ್ಜಿನ ಲೆಂತ್ ಎಷ್ಟು? 300 ಮೀಟರ್ಸ್, 300 ಮೀಟರ್ಸ್ ಇದೆ. 300 ವಿದೌಟ್ ಪಿಲ್ಲರ್ಸ್. ಆ ಕಡೆ ಮತ್ತೆ ಈ ಕಡೆ. ಅದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಏನು ಮಾಡೋದು? ಮೊಟ್ಟೆ ಬೋಂಡನಾ? ಮತ್ತೇನಪ್ಪ ಇದು? ಓಕೆ. ಈ ಸೈಡ್ ಏನಾದ್ರು ನೀವು 1 ಅವರ್ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದರೆ ಅಮ್ಮನವ್ರನ್ನ ಮೀಟ್ ಮಾಡಿಕೊಂಡು ಇಲ್ಲಿ ಏನಾದ್ರು ಐಟಮ್ಸ್ ತಿನ್ಕೊಂಡು ಹೋಗಿ. ಅಮ್ಮನವ್ರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಮನಸ್ಸು. ನಾನು ಯಾರು ಏನು ಎಂತಂತ ಗೊತ್ತಿಲ್ಲ ಅಂದರೂ ಕೂಡ ಪಾಪ ಕೊಡೆ ಕೊಟ್ಟು ಕಳಿಸಿದ್ರು ನನಗೆ. ಆ ಕೊಡೆ ಕೊಟ್ಟಿದ್ದಕ್ಕೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.